ಅಂದರೆ ಯಶ್ ಸರ್ ಅಂದರೆ ಫ್ಯಾಮಿಲಿ ಆಡಿಯನ್ಸ್ನೆಲ್ಲ ಮೊದಲಿಂದ ಟಾರ್ಗೆಟ್ ಮಾಡ್ಕೊಂಡು ಬಂದು ಅವ್ರಿಗೆ ಗೊತ್ತು ಹೆಂಗೆ ಸಿನಿಮಾ ಕೊಡಬೇಕು ಅಂತ. ಅಂದರೆ ಎಸ್ಪೆಷಲಿ ಈ ಟಾಕ್ಸಿಕ್ ಅಂತ ಬಂದಾಗ ಅದೆಲ್ಲ ಬ್ರೇಕ್ ಮಾಡಿದ್ದಾರೆ ಸ್ವಲ್ಪ ಈಗ ಫ್ಯಾಮಿಲಿ ಆಡಿಯನ್ಸ್. ಸರ್ ಅದಕ್ಕೂ ತುಂಬಾ ಒಂದು ವಿಷಯ ಇದೆ ಸರ್. ಅದು ಅವರು ಯಾಕೆ ತಗೊಂಡ್ರು ಅಂತಂದ್ರೆ, ಇವಾಗ ಜೆನ್ಸಿಗಳು ಚೇಂಜ್ ಆಗಿದ್ದಾರೆ ಸರ್. ಇವಾಗ ನಮ್ಮ ರವಿ ಮಾಮ ಇವಾಗ ನೀವು ನಿಮ್ದೊಂದು ಇಂಟರ್ವ್ಯೂ ನಾನು ನೋಡಿದೆ, ನಾನು ಟಾಕ್ಸಿಕ್ ಬಗ್ಗೆ ಫಸ್ಟ್ ಆಕ್ಚುಲಿ ಟಾಕ್ಸಿಕ್ ಬಗ್ಗೆ ನೀವು ಮಾಡಿದ್ದದು. ನೀವ್ ಹೇಳಿದ್ರಿ ಅದನ್ನ. ರವಿಚಂದ್ರನ್ ಸರ್ಕ್ಕಿಂತ ಏನು ಇಲ್ಲ ಸರ್. ಬಿಕಾಸ್ ಇವಾಗ ನೋಡಿ, ಮಕ್ಳ ಕೈಲಿ ಮೊಬೈಲ್ ಇದ್ದಾಗ್ಲೂ ಅಡ್ವರ್ಟೈಸ್ಮೆಂಟ್ಗಳು ಯಾವ ತರ ಅಸಹ್ಯವಾಗಿ ಬರುತ್ತೆ ಅನ್ನೋದು ಗೊತ್ತು. ಸೊ ಗೌರ್ಮೆಂಟ್ ಅವ್ರು ಅದಕ್ಕೆ ಒಂದು ಡಿಸಿಷನ್ ತಗೊಂಡು ಅದೆಲ್ಲ ಬರಬಾರ್ದು ಅನ್ನೋದು ನಿಲ್ಸಿದೆ. ಆ ತರದೊಂದು ಕೆಟ್ಟ ಪ್ರಪಂಚದಲ್ಲಿ ಇದ್ದಾಗ ಟಾಕ್ಸಿಕ್ ಕೆಟ್ಟದಲ್ಲ ಸರ್ ಅದು. ಸೊ ಇವಾಗ ಇಂಗ್ಲಿಷ್ ಮೂವಿಗಳು ಕೆಲವೊಂದು ಕದ್ದು ಮುಚ್ಚಿ ನೋಡ್ತಾರೆ. ಇವಾಗ ಕನ್ನಡ ಸಿನಿಮಾ ಒಂದು ಬ್ಯಾರಿಗೇಟ್ ನ ಮುರಿದು ಹೋಗ್ಬೇಕು ಅಂತಂದ್ರೆ ಸರ್, ಈ ತರದೊಂದು ಸಿನಿಮಾಗಳು ಆಗ್ಬೇಕು ಸರ್. ಈ ತರದೊಂದು ಚೇಂಜ್ ಓವರ್ಗಳು ಬರ್ಬೇಕು. ಯಾಕೆ ಬೇರೆ ಇಂಡಸ್ಟ್ರಿ ಅವ್ರಿಗೆ ಆಗ್ಲಿಲ್ಲ ಈ ತರ ಇಷ್ಟು ಗ್ಲೋಬಲ್ ಆಗಿ ಅಷ್ಟು ಆಡಿಯನ್ಸ್ ನ ಕವರ್ ಮಾಡ್ಕೊಳಕ್ ಯಾಕೆ ಆಗ್ಲಿಲ್ಲ? ಟಾಕ್ಸಿಕ್ ಇಂದ ಮಾತ್ರ ಹೇಗಾಯ್ತು? ಸೊ ಎಲ್ಲಾ ಜನಕ್ಕೂ ಇಷ್ಟ ಆಗಿದೆ ಸರ್. ಅದನ್ನ ಕೆಲವೊಂದು ಇರ್ತಾರಲ್ವಾ, ಹೇಟರ್ಸ್ಗಳು ಅಂತಾರಲ್ವಾ, ಸೊ ಅವ್ರಿಗೇನ್ ಮಾಡ್ತಾರೆ, ಸುಮ್ಮನೆ ಕಾರಣಾಂತರಗಳು ಏನೇನೋ ಒಂದು ರೀಸನ್ಸ್ಗಳು ಅದಕ್ಕೆ ಅದು ಬೇರೆ ಸಿನಿಮಾಗಳು ಕಂಪೇರ್ ಮಾಡೋದು, ಇದಕ್ಕೆ ಅಲ್ಲದೆ ಇರೋಂಥ ಸಿನಿಮಾಗಳ ಕಂಪೇರ್ ಮಾಡೋದು. ಸರ್ ಟಾಕ್ಸಿಕ್ ಕಾಲ್ ಧೂಳ್ ಸಮಕ್ಕೂ ಯಾವ್ದು ಸಿನಿಮಾ ಇಲ್ಲ ಸರ್. ಇವಾಗಿನ ನಾನು ಜನರೇಷನ್ಗಳು ನಮ್ಮ ಕನ್ನಡ ಸಿನಿಮಾ ಬಿಟ್ಟು ಕಾಂತಾರೆಲ್ಲ ತಗೊಳ್ಳಿ, ಅದೆಲ್ಲ ಅಂತ ಅದ್ಭುತವಾಗಿ ಸಿನಿಮಾಗಳು ಬರ್ತಾ ಇದೆ. ಸೊ ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡ್ಕೊಂಡು ನಮ್ಮ ಟಾಕ್ಸಿಕ್ ಸಿನಿಮಾನ ಅವರು ನೆಗೆಟಿವ್ ಆಗಿ ಮಾತಾಡೋದಿದೆಯಲ್ಲ, ಅದು ನಾನು ಬಿಲ್ಕುಲ್ ಒಪ್ಪಲ್ಲ ಸರ್. ಯಾಕಂತಂದ್ರೆ ಅವ್ರಗಳಿಗೆ ಈ ತರ ಒಂದು ಸಿನಿಮಾ ಮಾಡೋಷ್ಟು ತಾಕತ್ತು ಇಲ್ಲ, ಧೈರ್ಯನೂ ಇಲ್ಲ ಸರ್. ಸೊ ಸಿಂಪಲ್. ಕರೆಕ್ಟ್. ಈಗಂದರೆ ನಮಗೆ ಇಷ್ಟೆಲ್ಲ ಕಂಟೆಂಟ್ ನೋಡಿದ ಮೇಲೆ ಕೂಡ ಒಂದು ನಂಬಿಕೆ ಇರೋದು, ಡೆಫಿನೆಟ್ಲಿ ಇದೇನೋ ಈ ಥರದೊಂದು ಬೋಲ್ಡಾಗಿ ಕಾಣಿಸ್ಕೊಂಡು ಬರೀ ಅದನ್ನು ಮಾತ್ರ ಕಂಟೆಂಟ್ ಥರ ತೋರಿಸಿ ಒಂದು ಸಿನಿಮಾ ಗೆಲ್ಲಿಸ್ಕೊಳ್ಳುವಂತಹ ಒಂದು ಅಗತ್ಯ ಎಷ್ಟು ಸರಿಗಿಲ್ಲ. ಡೆಫಿನೆಟ್ಲಿ ಒಂದು ಗಟ್ಟಿ ಒಂದು ಕಥೆ ಅಂತೂ ಇದ್ದೇ ಇರುತ್ತೆ. 40 ದಿನ ನೀವು ಟ್ರಾವೆಲ್ ಮಾಡಿದ್ದೀರಾ ಸರ್. ಬರೀ ಏನು ತೋರಿಸಿದಾರಲ್ಲ ಇಷ್ಟೇನೇ ಇರೋದು ಸಿನಿಮಾದಲ್ಲಿ? ಟಿಕೆಟ್ ಕ್ಯಾರೆಕ್ಟರ್ ಇದೆ, ಕ್ಯಾರೆಕ್ಟರ್ ಇದೆ, ಇನ್ನು ಬಂದಿರೋ ಅಷ್ಟು ಹೀರೋಯಿನ್ಗಳ ಕ್ಯಾರೆಕ್ಟರ್ ಇದೆ ಸರ್. ಅಷ್ಟೇ ಸರ್ ಸಿನಿಮಾ. ಅಂದ್ರೆ ಇವಾಗ ಸದ್ಯದ ಮಟ್ಟಿಗೆ ಅಷ್ಟೇ ಇರೋದು. ಸೊ ಮುಂದೆ ಇನ್ನು ನೆಕ್ಸ್ಟ್ ಒಂದು ಟ್ರೈಲರ್ ರಿಲೀಸ್ ಇದೆ. ಸೊ 25th ಅಂತ ಹೇಳಿದ್ರು. ಸೊ ಚೇಂಜಸ್ ಆಗ್ಬೋದು ಸ್ವಲ್ಪ ಡೇಸ್ ಅಲ್ಲಿ. ಅಂಡ್ ದೊಡ್ಡದಾಗ ಒಂದು ಕಾರ್ಯಕ್ರಮನೂ ಇಟ್ಕೊಂಡಿದ್ದಾರೆ. ಅದೇ ಸರ್ ಹೇಳ್ದಂಗೆ ಎಲ್ಲಾರನ್ನೂ ಇಲ್ಲಿ ಕರ್ಸ್ತೀನಿ ಅಂತ ಹೇಳಿದ್ರಲ್ಲ, ಆ ಸಮಯ ತುಂಬಾ ಹತ್ರ ಇದೆ ಸರ್ ನಮ್ಗೆ. ಸೊ ಅದಕ್ಕೋಸ್ಕರ ವಿ ಆರ್ ವೇಟಿಂಗ್. ಸಿನಿಮಾ ನೋಡೋಣ ಸರ್. ಯಾಕೆ ಗೊತ್ತಾ, ನಾವು ಇಂಥ ಒಂದು ಸಿನಿಮಾ ಬಗ್ಗೆ ನಾವೆಲ್ಲ ಬಿಟ್ಕೊಡ್ತಾ ಮಾತಾಡ್ತಾ ಹೋದ್ರೆ ಅರ್ಥ ಇರಲ್ಲ ಸರ್. ಈ ಒಂದು ಸಿನಿಮಾನ ಹಂಗೆ ನೋಡ್ಬೇಕು, ಅವರು ಬಂದೇ ನೋಡ್ಬೇಕು. ಇನ್ನೊಂದು ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಜಾ ಕೊಡೋದು ಸರ್. ಇದು ನಮ್ಗೆ ಆ ಸೌಂಡ್ ಆಗಿರ್ಬೋದು, ಆ ಕಲರ್ ಆಗಿರ್ಬೋದು, ಅದೆಲ್ಲ ನೋಡ್ಬೇಕು ಅಂತಂದ್ರೆ ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್. ಅದಕ್ಕಂತಾನೆ ನಮ್ಮ ಹೆಸರು ಐಮ್ಯಾಕ್ಸ್ ಲೆವೆಲ್ ತಗೊಂಡೋಗಿ ಏನೋ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದಾರೆ ಸರ್. ಕತೆ ಸದ್ಯಕ್ಕೆ ಇಷ್ಟೇ ಓಪನ್ ಆಗಿರೋದು. ನಾನು ಅಷ್ಟೇ ಹೇಳಕ್ ಸಾಧ್ಯ ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.